ಆತ್ಮೀಯ ಎಚ್ 16 ನ್ಯೂಸ್ ಅರ್ಜಾದ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾವರ್. ಆದ್ಮೇಲೆ ಮತ್ತೆ ಯಾಕ್ರಿ ಮತ್ತೊಂದು ಪೋಸ್ಟ್ ಆದೆವು, ಅದು ಶ್ರೀನಗರದ ನೌಗಾಮ್ ಅನ್ನುವಲ್ಲೇ ದೊಡ್ಡ ಪ್ರಶ್ನೆ ಇದೆ. ಅದರಲ್ಲೇ 8 ಅಥವಾ 9 ಜನ ಅದರಲ್ಲೂ ಪೊಲೀಸರು ಹೆಚ್ಚಿನ ಪ್ರಮಾಣದಲ್ಲಿ ಬಲಿಯಾಗಿದ್ದಾರೆ ಅನ್ನೋದು ಆರಂಭಿಕ ವರದಿಗಳು. ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ. ಯಾಕಾಯ್ತು ಮತ್ತೊಂದಲ್ಲೇ ಶ್ರೀನಗರದಲ್ಲೇ, ಅಂದರೆ ಕಾಶ್ಮೀರದಲ್ಲೇ, ಜಮ್ಮು ಕಾಶ್ಮೀರದಲ್ಲೇ ಯಾಕೆ ಒಂದು ಪ್ರಶ್ನೆಗೆ ಏನು ಭಯೋತ್ಪಾದಕ ಕೃತ್ಯನ ಮತ್ತೇನಿದು? ಯಾಕಂದರೆ ಆಲ್ರೆಡಿ ದೆಹಲಿಯಲ್ಲಿ ಕೆಂಪುಕೋಟೆ ಸಮೀಪ ನಡೆದಂಥ ಘಟನೆ ಇನ್ನೂ ಆರಿಲ್ಲ, ಇನ್ನೂ ಅದರ ಗಾಯಗಳ ಮಾಸಿಲ್ಲ. ಇಂಥ ಸಂದರ್ಭದಲ್ಲಿ ಇನ್ನೊಂದು ಘಟನೆ ಯಾಕಾಯಿತು ಅಂತಾರೆ. ನಿಜವಾಗಿ ಭಯೋತ್ಪಾದಕರು ಮತ್ತೊಂದಲ್ಲೇ ದಾಳಿ ನಡೆಸಿದ್ರೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ಸತ್ಯ ಸುಳ್ಳಲ್ಲ, ಅಲ್ಲಿ ತೊಂದರೆ ಆಗಿದ್ದು ಸುಳ್ಳಲ್ಲ, ಕಿಟಕಿಗಳು ಒಡೆದು ಸುಳ್ಳಲ್ಲ, ಪೊಲೀಸ್ ಸ್ಟೇಷನ್ದಲ್ಲಿ ತೊಂದರೆ ಆಗಿದ್ದೀನಿ ಸುಳ್ಳಲ್ಲ, ಜನರಿಗೆ ಹೊರಗೆ ತೊಂದರೆ ಆಗಿದ್ದೀನಿ ಸುಳ್ಳಲ್ಲ, ಎಲ್ಲ ನಡೆದು ಹೋಗ್ಬಿಡ್ತು. ಇದು ಭಯೋತ್ಪಾದಕ ಕೃತ್ಯ ಅಂತ ಆರಂಭದಲ್ಲೇ ಅನ್ನಿಸ್ತಾ ಇದೆ. ಆದರೆ ಇದನ್ನು ಅಲ್ಲಗಳಿತಾ ಇದ್ದಾರೆ ಕೆಲವೊಂದು ಮೂಲಗಳು. ಏಕೆಂದರೆ ಈ ಫರೀದಾಬಾದ್ ಈಗಾಗಲೇ ಡಾಕ್ಟರ್ಸ್ ವೈಟ್ ಕಾಲರ್ ಭಯೋತ್ಪಾದಕರು, ಅದ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡಿದ್ದೀವಿ. ಉಮರ್ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ನಬಿ ಆಗಿರ್ಬೋದು, ಇವರೆಲ್ಲರೂ ಯಾವ ರೀತಿಯಾಗಿ ಮಾಡಿದರು. ಶಾಹೀನ್ ಆಗಿರ್ಬೋದು, ಒಂದು ದೊಡ್ಡ ಗುಂಪ ಅಲ್ಪಹಾಹ ಅನ್ನುವಂಥ ಯೂನಿವರ್ಸಿಟಿಯ ಈ ಜನ ಈ ಒಂದು ಭಯೋತ್ಪಾದಕ ಕೃತ್ಯದಲ್ಲಿ ತೊಡಗಿದ್ದನ್ನು ನಾವು ಗಮನಿಸಿದ್ದೀವಿ. ಅವ್ರ ಜೊತೆಗೆ ಇದು ಶ್ರೀನಗರ ಏನಾದರೂ ಲಿಂಕ್ ಅದಾನ ಅನ್ನುವಂಥ ಮಾತು. ಯಾಕಂದರೆ ಇದು ಮೊದಲು ಶುರುವಾಗಿದ್ದು ಪಹಲ್ಗಾಮ್, ಅಲ್ಲಿ ಶುರು ಅಂತ ಇದು ಒಂದು ರೀತಿಯಿಂದ ಜಮ್ಮುವಿನಿಂದ ಆರಂಭ ಆದಂಥ ಈ ಒಂದು ಎಂಥ ಘರ್ಷಣೆ ಅಥವಾ ಭಯೋತ್ಪಾದನೆ ಮತ್ತು ಶ್ರೀನಗರಕ್ಕೆ ಬಂದು ಅಂತ್ಯ ಆಯಿತು. ಆದರೆ ಅದು ಮುಂದುವರಿದು ಅಂತ. ಯಾಕಂದರೆ ಈಗಾಗಲೇ ಒಂದಿಷ್ಟು ಏನೋಪ್ಪ ಎಲ್ಲೂ ಆಗ್ತಾಯಿಲ್ಲ, ಒಂದು ನೆಮ್ಮದಿ ಬದುಕು ಆಗ್ತಾಯಿದೆ.